ಸ್ಟಾರ್ಟ್ ಆಯ್ತಾ? ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಣ್ಣ ಸೀರಿಯಲ್ ಬರ್ತಾ ಬನ್ನಿ. ಕಣ್ಣ ಸೀರಿಯಲ್ ನೋಡಿದ್ರೆ ನಮ್ಮ ನಾಗು ತಲೆ ಹೊತ್ಕೊಂಡು ಕೂತ್ಕೊಬಿಟ್ಟಿದ್ದಾಳೆ. ಬಟ್ಟೆ ತೆಗ್ದಿಕ್ಕೋಬೇಕಂತೆ. ಕಣ್ಣ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ಈಗ. ಆನ್ ಮಾಡೋಣ ಬನ್ನಿ. ನಾನು ಇತ್ತೀಚೆಗೆ ಸೀರಿಯಲ್ಗಳು ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಒಂದು ಸೀರಿಯಲ್ಲ ನೋಡ್ತಿಲ್ಲ, ಅರಗಿಣಿ ನೋಡ್ತಾ ಇದ್ದೆ. ಅದಾದ್ಮೇಲೆ ಇವಾಗ ಕರ್ಣ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಧಿ ಕರ್ಣ ಒಂದಾಗ್ತಾರಾ ಇಲ್ವಾ? ಕರ್ಣ ಮತ್ತೆ ನಿತ್ಯ ಅವರು ಗುಟ್ಟು ಬಯಲಾಗುತ್ತೋ ಇಲ್ವೋ? ಅವರಿಬ್ರು ಒಂದಾಗ್ತಾರೋ ಇಲ್ವೋ? ಬನ್ನಿ ಮಹಾಸಂಗಮ ಅನ್ನೋದು ನೋಡಿ. ಚಿಕ್ಕ ಚಾನಲ್ ಹೆಸರು ಅಲ್ಲ ಇದು, ಇದೆಷ್ಟೇ ಬಂತು ಬಿಡು. ಜಿ ಕನ್ನಡ ಸ್ಟಾರ್ಟ್ ಆಗಿದೆ ಗೈಸ್. ಕರ್ಣ ಗೈಸ್ ಇದೆಲ್ಲ ಮಾಡಿರೋದು ನಾನೇ. ಇದೆಲ್ಲ ಮಾಡ್ತಾ ಇವಾಗ ನಾನು ಎಣ್ಣೆ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಹಾಕ್ಬೇಕು ಅಂತ ಯೋಚನೆ ಮಾಡೋಷ್ಟು ಎಣ್ಣೆ ಹಾಕಿದ್ದೀನಿ ಅಂತ ಅಂದರೆ ಗ್ಯಾಸೇ ಹಚ್ಚಿಲ್ಲ ಇನ್ನು. ನಾನೇ ಮಾಡ್ತಾ ಇರೋದು, ನಾನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ನಮ್ಮಂಗೆ. ನೆಕ್ಸ್ಟ್ ಏನು ಮಾಡ್ಬೇಕತ್ತ ಸ್ಟೆಪ್ಪ? ಗ್ಯಾಸ್ ಹಚ್ಬೇಕು. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಬನ್ನಿ ನನ್ನ ರೂಮ್ಗೆ ಸ್ವಾಗತ. ಗೈಸ್ ಹಿಂಗೆ ಬನ್ನಿ, ಕ್ಯಾಮ್ರಾ ಕವರ್ ಆಗ್ತಿಲ್ವೇನೋ. ಇದು ಏನ್ ಗೊತ್ತಾ, ಇದು ನನ್ನ ರೂಮ್ ಟೂರ್ ಒಂದು ವ್ಯೂ ನೋಡ್ಕೊ ಬಂದ್ರಲ್ಲ. ಇದು ಮೊನ್ನೆ ಮೀಶೋ ಪ್ರಾಡಕ್ಟ್ ಒಂದು ವಿಡಿಯೋ ಬಿಟ್ಟಿದ್ನಲ್ಲ, ಆ ಪ್ರಾಡಕ್ಟ್ ಇಂದ ಡಿಸೈನ್ ಮಾಡಿರೋದು ಇದು. ಸೊ ಹಾಗಾಗಿ ಇಷ್ಟು ಬರುತ್ತೆ ಅಷ್ಟೇ ನಂದು ಸಿಂಪಲ್. ಇದು ವೈಫೈ ಕನೆಕ್ಷನ್ಗೆ ಹಾಕ್ಸ್ಕೊಂಡು ಅಲ್ಲಿ ಮತ್ತೆ ರೀಚಾರ್ಜ್ ಮಾಡಕ್ ಹೋಗ್ಲ, ಯಾಕಂದ್ರೆ ಬರೀ 1 ಮಂತ್ಗೆ 700 ಚಿಲ್ಲರೆ ಕಾಸ್ಟ್ ಆಗ್ತಿತ್ತು. ಹಾಗಾಗಿ ಸುಮ್ಮನೆ ಆಗ್ಬಿಟ್ಟು, ಯಾಕಂದ್ರೆ ಹೊಸ ಫೋನ್ 5G ನೆಟ್ವರ್ಕ್ ಅಲ್ಲ, ಹಾಗಾಗಿ ಹಂಗೆ ಇಟ್ಟಿದೀವಿ. ಅದು ರಿಟರ್ನ್ ಕೊಟ್ಟಿಲ್ಲ. ಮತ್ತೆ ರೀಇನ್ಸ್ಟಾಲೇಷನ್ ಟೈಮಲ್ಲಿ ಎಕ್ಸ್ಟ್ರಾ ಕೇಳ್ತಾರೆ ಮತ್ತೆ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಅಷ್ಟೇ. ಇದು ಮೀಶೋದೇ ಐಟಮ್. ಐ ಥಿಂಕ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೆ ಅದು ಮಾಡ್ತೀನಿ ಅಂತ ಎಷ್ಟು ಕಾಸ್ಟ್ ಆಗಿದೆ ಅಂದ್ಬಿಟ್ಟು ಅಷ್ಟೇ. ಲ್ಯಾಪ್ಟಾಪ್ ಇದೇನಾದ್ರೂ ಇದು ಹೆಂಗೆ ಅಂದ್ರೆ, ಅದು ಟೇಬಲ್ ಬಂದ್ಬಿಟ್ಟು ಈ ದೇವ್ರ ಮನೇಲಿ ಇರ್ತಾರೆ ಗೊತ್ತಾ, ಲೈಕ್ ಬುಕ್ಸ್ ಓದ್ಲಿಕ್ಕೆ, ಏನಾದ್ರು ಮಹಾಭಾರತ ರಾಮಾಯಣ ಎಲ್ಲ ಓದ್ಲಿಕ್ಕೆ ಬುಕ್ಸ್ ಇರ್ತಾರಲ್ಲ, ಆ ತರ ಅದು. ಸೊ ದೇವ್ರ ರೂಮಲ್ಲಿ ಇಡೋದು ಬೇಡ ಅಂತ ಅನ್ಕೊಂಡು ಇಲ್ಲೇ ಇಟ್ಟಿದ್ದೀನಿ. ಜಸ್ಟ್ ಇವಾಗ ಲ್ಯಾಪ್ಟಾಪ್ ಇಕ್ಕಿದ್ದೀನಿ ಅದ್ರ ಮೇಲೆ ಈಗ. ಸೊ ಇದು ಕಬೋರ್ಡ್. ಈ ಕಡೆ ನಂದು, ಈ ಕಡೆ ಚಿಂತನಂದು. ಒಂದು ಅಲ್ಲೇ ಕ್ಲಿಕ್ ಮಾಡು ತಮ್ಮನೇಲ್ಗೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಯ್ತಾ? ಕಬೋರ್ಡು ಇಲ್ಲೆಲ್ಲ ನನ್ನ ಐಟಮ್ಸ್ ಇದಾವೆ. ಡ್ರೆಸ್ಸು, ಆಮೇಲೆ ಸೈಡ್ ಬ್ಯಾಗು, ಅದಾದ್ಮೇಲೆ ಇದು ಲ್ಯಾಪ್ಟಾಪ್ ಬ್ಯಾಗು. ಇದು ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಅಷ್ಟೇ. ಅದಾದ್ಮೇಲೆ ಈ ಕಡೆ ಚಿಂತನ ಅವ್ರದ್ದು ಡ್ರೆಸ್ಸು ಪೂರ್ತಿ. ಇಲ್ಲಿ ಲೈಟಿಂಗ್ ಸಹ ಬರುತ್ತೆ. ಐ ಥಿಂಕ್ ಅದು ನೈಟ್ ವ್ಯೂ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ. ಬಿಕಾಸ್ ಇವಾಗ ತೋರಿಸಿದ್ರೆ ಅಷ್ಟು ಗೊತ್ತಾಗಲ್ಲ. ಆದ್ರೆ ಆನ್ ಮಾಡ್ತೀನಿ, ಗೊತ್ತಾಗುತ್ತೆ ತಲೆಗೆ. ಈ ತರ ಕಾಣಿಸುತ್ತೆ, ಅಷ್ಟು ಇವಾಗ ಗೊತ್ತಾಗಲ್ಲ, ಅಂದ್ರೆ ಫುಲ್ ಚೆನ್ನಾಗಿ ಅನ್ಸಲ್ಲ ಇವಾಗ. ಮತ್ತೆ ನೈಟ್ ವ್ಯೂ ಅಲ್ಲಿ ಒಂದ್ಸಲಿ ತೋರಿಸ್ತೀನಿ. ಇಲ್ಲೂ ಸಹ ಲೈಟಿಂಗ್ಸ್ ಇದೆ. ಅದಾದ್ಮೇಲೆ ಇದು ಸಹ ಲೈಟಿಂಗ್ಸ್ ಆನ್ ಆಗುತ್ತೆ. ಇದು ಐ ಥಿಂಕ್ ಮೀಶೋ ರೂಮ್ ಮೇಕ್ ಓವರ್ ಅಲ್ಲಿ ನೀವು ನೋಡಿರ್ಬೋದು. ಇದನ್ನು ಪ್ಲಸ್ PVCನೂ ಸಹ ಲೈಟ್ ಆನ್ ಆಗುತ್ತೆ. ಅದೆಲ್ಲ ನೈಟ್ ವ್ಯೂ ನಿಮಗೆ ತೋರಿಸ್ತೀನಿ ಅಷ್ಟೇ. ಇಷ್ಟ ಆಗಿತ್ತು ನನ್ನ ರೂಮ್ ಟೂರ್. ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಪ್ರತಿ ಸಲ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಅಷ್ಟೇ. See you in the next vlog.